ಬೆಳ್ಳಿತೆರೆಯ ಮೇಲೆ ತನ್ನದೇ ಆದ ಛಾಪು ಮೂಡಿಸಿ ಕನ್ನಡಿಗರ ಮನಸ್ಸು ಗೆದ್ದಿರುವ ಮಾಜಿ ಸಚಿವೆ ಮತ್ತು ಹಾಲಿ ವಿಧಾನ ಪರಿಷತ್ ಸದಸ್ಯ ಇವತ್ತು ಕರಾವಳಿ ಜನರನ್ನು ರಂಜಿಸೋಕೆ ಬಂದಿದ್ದಾರೆ. ಯಾವ ಪಾತ್ರದಲ್ಲಿ ಬಂದಿದ್ದಾರೆ ಮತ್ತು ಯಾವ ಕಾರಣಕ್ಕಾಗಿ ಬಂದಿದ್ದಾರೆ ಅಂತ ಅವ್ರನ್ನೇ ಕೇಳೋಣ. ಮೇಡಮ್, ಇವತ್ತು ಹೊನ್ನಾವರಕ್ಕೆ ಬಂದಿದ್ದೀರಾ, ಯಕ್ಷಗಾನ ಪ್ರಸಂಗ ಬಂದಿದ್ದೀರಾ ಅಂತ ಗೊತ್ತಾಯಿತು. ಯಾವ ಪಾತ್ರ ಮತ್ತು ಯಾವ ಪಾತ್ರಕ್ಕೆ ಬರೋಕ್ಕೆ ಕಾರಣ ಏನು? ಇವತ್ತು ಮಂಥರೆ ಅನ್ನುವಂತಹ ಪಾತ್ರ ರಾಮಾಯಣದಲ್ಲಿ ಬರುತ್ತಲ್ಲ, ಪಟ್ಟಾಭಿಷೇಕ ಅನ್ನುವಂಥ ಯಕ್ಷಗಾನದಲ್ಲಿ, ಆ ಪಾತ್ರಕ್ಕೆ ನಾನು ಇವತ್ತು ಬಂದು ಪಾತ್ರವನ್ನು ಮಾಡಿದ್ದೇನೆ ಯಕ್ಷಗಾನದಲ್ಲಿ. ಮೇಡಮ್, ನೀವು ಮಾಜಿ ಸಚಿವರು ಆದ ನಂತರ ಈ ಕಡೆ 400ಕ್ಕೂ ಹೆಚ್ಚಿಗೆ ಚಿತ್ರದಲ್ಲಿ ನೀವು ಅಭಿನಯ ಮಾಡಿದ್ರಿ, ಇದಾಯಿತು. ಬಟ್ ಯಕ್ಷಗಾನಕ್ಕೆ ಬರಬೇಕು ಮತ್ತು ಕರಾವಳಿಯಲ್ಲಿರುವಂಥ ಹೊನ್ನಾವರಕ್ಕೆ ಬರಬೇಕು ಅಂತ ಯಾಕೆ ಅನಿಸಿದೆ? ಯಾವ ಕಾರಣಕ್ಕಾಗಿ ಬಂದರು? ಇಲ್ಲ, ಚಿಟ್ಟಾಣಿಯವರು ಬಂದು ಕರೆದ್ರು, ಸುಬ್ರಹ್ಮಣ್ಯ ಚಿಟ್ಟಾಣಿಯವರು. ನನಗೆ ಅದು ಬರಬೇಕಂತ ನನಗೆ ಡೌಟ್, ಅಯ್ಯೋ ಇದೆಲ್ಲ ಕಷ್ಟ, ನಮ್ಮದೇ ಆದ ಪ್ರಕಾರ ಬೇರೆ ಇದೆ, ನಾವು ಇದಕ್ಕೆ ಎಂದೂ ತೆರೆದಿಟ್ಕೊಂಡವರಲ್ಲ. ಸೊ ಹಾಗಾಗಿ ಕಷ್ಟ ಆಗ್ಬೋದು, ಯಾಕೆಂದರೆ ತುಂಬ ಕಠಿಣವಾದಂಥ ಕಲೆ ಇದು. ಸೊ ಅದು ಆ ಹೆಜ್ಜೆಗಳು ಅವೆಲ್ಲ ಭಾಳ ಕಷ್ಟಪಟ್ಟು ಕಲಿಬೇಕು. ಏನೂ ಗೊತ್ತಿಲ್ಲದೆ ಸುಮ್ಮನೆ ಹಾಗೆ ಬಂದು ಹಾಗೆ ಪಾತ್ರ ಮಾಡೋದು ಕಷ್ಟ ಆಗ್ತದೆ, ನಾನು ಮಾಡೋದಿಲ್ಲ ಅಂತೇಳಿ. ಕಡೆಗೆ ಅವರು ಒಂದು ಎಮೋಷ್ನಲ್ ಇಶ್ಯೂ ಅಂದರೆ, ಅವ್ರ ತಂದೆಯವರು ಪದ್ಮಶ್ರೀ ವಿಜೇತರಿದ್ರಲ್ಲ, ನಮ್ಮ ಚಿಟ್ಟಾಣಿಯವರ ತಂದೆಯವರು, ರಾಮಚಂದ್ರ ಚಿಟ್ಟಾಣಿಯವರು, ಅವರು ಒಂದು ಸಲ ಅಂದಿದ್ರಂತೆ, 2-3 ಸಲ, ಒಂದು ಸಲ 2-3 ಸಲ, ಉಮಾಶ್ರೀನ ಈ ಪಾತ್ರಕ್ಕೆ ನಾವು ಕರೆಸ್ಬೇಕು, ಮಾಡಿಸ್ಬೇಕಂತೇಳಿ. ಅವ್ರು ಈಗ ಇಲ್ಲ. ಸೊ ಅವ್ರು ಹಾಗೆ ಹೇಳಿದ ತಕ್ಷಣ ನನಗೆ, ಅಯ್ಯೋ ದೇವರೇ, ಬದುಕಿದ್ದಾಗಲೇ ಅವರ ಕೈಯಲ್ಲಿ ಕಲಿತು ಮಾಡಿದ ಚೆನ್ನಾಗಿರ್ತಿತ್ತು, ಈಗ ಅವರ ಆಸೆ ಇತ್ತು ಅಂತ ಹೇಳ್ತಾರಲ್ಲ, ಆಯಿತು, ಅವ್ರ ಆತ್ಮಕ್ಕೆ ನಾವು ಪಾತ್ರ ಮಾಡೋದ್ರಿಂದ ಅವ್ರ ಆತ್ಮಕ್ಕೆ ಒಂದಿಷ್ಟು ತೃಪ್ತಿ ಸಿಕ್ಕಾಗ ಆಗಲಿ ಅಂತ ಹೇಳಿಬಿಟ್ಟು ಆಯಿತು ಅಂತ ಒಪ್ಕೊಂಡೆ. ಗೊತ್ತಿಲ್ಲ ಅದು ಹೇಗಾಯಿತು ಅಂತ ಮೊದಲಲ್ಲಿ ಮುಗಿಸಿ. ಮೇಡಮ್, ಈಗ ನೀವು ರಾಜಕಾರಣಿಯಾಗಿಯೂ ಸಹಿತ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಈ ಜವಾಬ್ದಾರಿಗಳ ನಡುವೆಯೂ ಸಹಿತ ಈ ಯಕ್ಷಗಾನಕ್ಕೆ ಯಾವ ರೀತಿಯ ಪ್ರಾಕ್ಟೀಸ್ ಮಾಡಿದರೆ? ಯಾಕಂದರೆ ಪ್ರಾಕ್ಟೀಸ್ ಇಲ್ಲದೆ ಯಾವುದನ್ನು ಸಹಿತ ಮಾಡೋಕ್ಕಾಗಲ್ಲ. ಪ್ರಾಕ್ಟೀಸ್ ಯಾವ ರೀತಿಯಾಗಿ ಮಾಡಿದರೆ? ಎಷ್ಟು ದಿನ ಟೈಮ್ ಕೊಟ್ಟರು? ಇದು ಈ ಮಾಧ್ಯಮದಲ್ಲಿ ಏಕಾಏಕಿ, ಈಗ ಒಂದು ಕಂಪ್ನಿ ಅಂದರೆ ಎಲ್ಲ ಮೇಳದಿಂದ ಹಿಡ್ಕೊಂಡು ಕಲಾವಿದರೆಲ್ಲರೂ ಒಟ್ಟಾಗಿ ಮೇಲೆ ಮೇಲೆ ಪಾತ್ರಗಳು ಮಾಡಿರ್ತಾರೆ, ಪದ್ಯ ಗೊತ್ತಿರುತ್ತೆ, ತಾಳ ಗೊತ್ತಿರುತ್ತೆ ಮೇಳಕ್ಕೆ, ಮತ್ತು ಇವರ ಹೆಜ್ಜೆಗಳು ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ನಮ್ಗೆ ಹಾಗಿಲ್ವೇ ಇಲ್ಲ. ನಾವು ಅತಿಥಿ ನಟರಾಗಿ ಬರೋವಂಥದ್ದು. ನಮಗೆ ಚೆನ್ನಾಗಿ, ಈಗ ನಮ್ಮ ನಾಟಕಗಳು ಮಾಡಬೇಕಂದ್ರೆ ಕನಿಷ್ಠ ಹವ್ಯಾಸಿ ರಂಗಭೂಮಿಲಿ ಕನಿಷ್ಠ 1 ತಿಂಗಳು ಪ್ರಾಕ್ಟೀಸ್ ಎಲ್ಲ ಮಾಡ್ತೀವಿ, ಡೈಲಾಗ್ ಪ್ರಾಕ್ಟೀಸ್ ಎಲ್ಲನೂ. ನಂಗಿಲ್ಲಿ ಡೈಲಾಗ್ ಪ್ರಾಕ್ಟೀಸು ಇಲ್ಲ, ಎಂಥದ್ದು ಇಲ್ಲ. 2 ದಿವಸ, ಅದರಲ್ಲಿ 1 ದಿವಸ ಮಾತ್ರ 3 ಅವರ್ ನಮ್ಮ ಕಾಸರಗೋಡು ಶ್ರೀಧರ್ ಭಟ್ರು ಬಂದು ಸ್ವಲ್ಪ ಹೇಳಿಕೊಟ್ರು. ನೆಕ್ಸ್ಟ್ ಡೇ ಇನ್ನೊಂದು ಸಲ ಬಂದಾಗ ಅವ್ರಿಗೆ ಆರಾಮಿಲ್ಲ, ಅಲ್ಲೇ ಆಯ್ತು ಅಂತೇಳಿ ನಾನೇ ಸುಮ್ಮನಾಗಿ ಅವ್ರಿಗೆ ಹೇಳ್ಕೊಟ್ಟಿದ್ದನ್ನು ಒಂದು ಸ್ವಲ್ಪ ಮಾಡಿಕೊಂಡೆ ಅಲ್ಲೇ. ಆಮೇಲೆ ನಾನೇ ಇವರೊಂದು ವಿಡಿಯೋ ಕಳಿಸಿದ್ರು, ಅದನ್ನು ನೋಡಿಕೊಂಡು ಡೈಲಾಗೆಲ್ಲ ನಾನೇ ಬರೆದಿಟ್ಕೊಂಡು ನೆನಪಿಟ್ಕೊಂಡು ಮಾಡಿದೆ ಇವತ್ತು ಅಷ್ಟೇ.